ವಿದ್ಯಾರ್ಥಿಗಳ ತಮಗೆಲ್ಲ ಮಹಾನ್ ಮುದ್ದಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದೊಳಗಡೆ ಗಣಿತದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ನಾವು 1 ರಿಂದ 8ನೇ ಪ್ರಶ್ನೆಗಳನ್ನ ನೋಡಿದ್ವಿ. ಈ ವಿಡಿಯೋದಲ್ಲಿ 9 ರಿಂದ 16ರವರೆಗಿನ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅಂತ. ಸರಿ, ಇಲ್ಲಿ 9ನೇ ಪ್ರಶ್ನೆ, ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಯಾವುವು ಅಂತ ಕೇಳಿದಾರ. ನಿಮಗ ತ್ರಿಜ್ಯಗಳು ಅಂದ್ರೆ ಗೊತ್ತು, ವೃತ್ತ ಕೇಂದ್ರದಿಂದ ಪರಿಧಿಗೆ ಎಳೆದಿರುವಂತವುಗಳಿಗೆ ಏನಂತ ಕರೀತಾರ? ತ್ರಿಜ್ಯ. ಇದು ವೃತ್ತ ಪರಿಧಿ ಅಂದ್ರೆ ಇಲ್ಲಿಂದ ಈ ಪರಿಧಿ ಅಂದ್ರೆ ಈ ಸುತ್ತಲಿನ ಏನು ರೇಖೆ ಇರ್ತದಲ್ಲ, ವೃತ್ತದ ರೇಖೆ, ವೃತ್ತದ ಮೇಲ್ಮೈ ಅಲ್ಲಿಯವರೆಗೆ ಎಳೆದಿರುವಂತಹ ಗೆರೆಗಳಿಗೆ ತ್ರಿಜ್ಯ ಅಂತ ಕರೀತಾರೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದಾಗ ಅಲ್ಲಿ ವ್ಯಾಸಗಳನ್ನ ಕೇಳಿದ್ರು. ಕೊಟ್ಟಿರುವ ಚಿತ್ರದಲ್ಲಿ ಎಷ್ಟು ವ್ಯಾಸಗಳಿವೆ ಅಂತ ಕೇಳಿದ್ರು, ಇಲ್ಲಿ ತ್ರಿಜ್ಯಗಳು ಅಂತ ಕೇಳಿದಾರೆ. ಸೊ ನೋಡ್ರಿ, ವಾಯ್ ಎಕ್ಸ್ ಅದಲ್ಲ, ಇದೊಂದು ವ್ಯಾಸ. ವಾಯ್ ಮತ್ತು ಎಕ್ಸ್ ಇದೊಂದು ವ್ಯಾಸ. ಆದ್ರೆ ಇಲ್ಲಿ ಓ ಸೆಂಟರ್ ಅದಲ್ಲ, ಓ ಸೆಂಟರ್ ದಿಂದ ನೋಡಿದಾಗ ಓ ಎಕ್ಸ್ ಅನ್ನೋದು ಒಂದು ತ್ರಿಜ್ಯ ಆಗ್ತದ, ಓ ವಾಯ್ ಅನ್ನೋದು ಕೂಡ ಒಂದು ತ್ರಿಜ್ಯ ಆಗ್ತದ. ಸರಿನಾ? ಅದೇ ರೀತಿಯಾಗಿ ಓದಿಂದ ಬಿ ಅದಲ್ಲ, ಇದು ಒಂದು ತ್ರಿಜ್ಯ ಆಗ್ತದ. ಹೌದಾ? ಇನ್ನು ಸಿ ಇದು ತ್ರಿಜ್ಯ ಅಲ್ಲ, ಯಾಕಂದ್ರ ಇದು ಇದು ಈ ಪರಿಧಿಯನ್ನ ಹೋಗಿ ಸೇರಿಲ್ಲ, ಈ ಮೇಲ್ಮೈ ರೇಖೆಯನ್ನ ಹೋಗಿ ಅದು ಸೇರಿಲ್ಲ, ಹೀಗಾಗಿ ಸಿ ಅಲ್ಲ. ಹಾಗಾದ್ರೆ ನೋಡ್ರಿ, ಓ ವಾಯ್ ಒಂದು, ಓ ಎಕ್ಸ್ ಒಂದು, ಓ ಬಿ ಒಂದು. ಓ ಸೆಂಟರ್ ದೊಳಗಿರೋದ್ರಿಂದ ಓ ಯಾವ ಆಪ್ಷನ್ ದೊಳಗಿದೆ ಅಲ್ಲ ಅಲ್ಲಿ ನೋಡ್ಬೇಕ. ಮೊದಲನೇ ಆಪ್ಷನ್ ನೋಡ್ರಿ, ಓ ಎಕ್ಸ್ ಓ ವೈ ಇದೆ, ಎ ಬಿ ಅಂತಿದೆ, ಅದು ಅಲ್ಲ. ಸರಿನಾ? ಅದೊಂದು ಜ. ಇನ್ನ ಬಿ ಆಪ್ಷನ್ ನೋಡ್ರಿ, ಓ ಎಕ್ಸ್ ಓ ಸಿ ಎಕ್ಸ್ ವೈ ಅಂತಿದೆ, ಇದು ಅಲ್ಲ, ಯಾಕಂದ್ರೆ ಓ ಇರ್ಲೇಬೇಕು ಆ ರೇಖೆ ಒಳಗ. ಸಿ ನೋಡ್ರಿ, ಓ ಎಕ್ಸ್ ಎ ಬಿ ಓ ಸಿ ಬಂದದ, ಮತ್ತೆ ಎ ಬಿ ಬಂದದ, ಹೀಗಾಗಿ ಇದು ಸಹಿತ ಅಲ್ಲ. ಆಪ್ಷನ್ ಡಿ ನೋಡ್ರಿ, ಓ ಬಿ ಓ ಎಕ್ಸ್ ಓ ವೈ, ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಓಕೆ, ಮತ್ ಮುಂದಿನ ಸಲ ವ್ಯಾಸದ ಮೇಲೆ ಬರಬಹುದು, ತ್ರಿಜ್ಯದ ಮೇಲೆ ಬರಬಹುದು, ಜಾ ಮೇಲೆ ಕೂಡ ಬರಬಹುದು. ಓಕೆ, ಅದನ್ನ ಸರಿಯಾಗಿ ನೋಡ್ಕೊಳ್ರಿ. ಇನ್ನು ಮತ್ತ ಏರಿಕೆ ಕ್ರಮ ಬಂದದ. ನಾವು ಹಿಂದೆ ಮ್ಯಾಥ್ಸ್ ಪ್ರಾಕ್ಟೀಸ್ ಮಾಡಬೇಕಾದ್ರೂ ಕೂಡ ಏರಿಕೆ ಕ್ರಮದೊಳಗ ಒಂದು ಪ್ರಶ್ನೆಯನ್ನ ಕೇಳಿದ್ರು. ಏರಿಕೆ ಕ್ರಮ ಇಳಿಕೆ ಕ್ರಮಗಳ ಬಗ್ಗೆ ನೀವು ಸರಿಯಾಗಿ ಲಕ್ಷ್ಯ ಕೊಟ್ಟು ನೋಡ್ಕೊಳ್ರಿ. ಬಹಳ ಸರಳವಾಗಿರುವಂತ ಅಂಕಿಗಳನ್ನ ಕೊಟ್ಟಿದ್ದಾರೆ ನೋಡ್ರಿ. 4897, 4793, 4398, 4976. ಏರಿಕೆ ಕ್ರಮದೊಳಗೆ ಬರೀರಿ ಅಂತ ಹೇಳಿದಾರೆ. ಹಾಗಾದ್ರೆ ಸಣ್ಣ ಸಂಖ್ಯೆ ಯಾವುದು ಮೊದಲಿಗೆ ಬರ್ಬೇಕಾದ್ರೆ? 800 ಇದೆ, 700 ಇದೆ, 300 ಇದೆ, 900 ಇದೆ. ಹಾಗಾದ್ರೆ 4398 ಇದು ಮೊದಲಿಗೆ ಬರಬೇಕು. ಇದು 300 ಆದ್ಮೇಲೆ 700 ಇದೆ, 700 ಇದು ಎರಡನೇ ಸಂಖ್ಯೆ ಬರಬೇಕು. ಮೂರನೇದೇನಿದೆ 800 ಇದೆ, ಇದು 3ರ ಸ್ಥಾನದೊಳಗೆ ಬರಬೇಕು. ಕೊನೆಗೆ 900 ದೊಡ್ಡ ಸಂಖ್ಯೆ, ಇದು ಕೊನೆಗೆ ಬರಬೇಕು. ಹಾಗಾದ್ರೆ ಎಲ್ಲಿದೆ ನೋಡ್ರಿ, 4300 3 ಆಪ್ಷನ್ಗಳು ಕೊಟ್ಟಿದ್ದಾರೆ. ನೆಕ್ಸ್ಟ್ 300 ಆದ್ಮೇಲೆ ಏನಿರ್ಬೇಕು ನಮಗೆ? 700 ಇರ್ಬೇಕು. ಯಾವ ಆಪ್ಷನ್ ದೊಳಗಿದೆ? ಮತ್ 2 ಆಪ್ಷನ್ ದೊಳಗೆ 700 ಕೊಟ್ಟಿದ್ದಾರೆ. 700 ಆದ್ಮೇಲೆ ಏನಿರ್ಬೇಕಂದ್ರೆ 800 ಇರ್ಬೇಕು. ಓಕೆ, ಸಿ ಇದೆ ನೋಡ್ರಿ, 800 ಬಂತು, 900 ಬಂತು. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಬಹಳ ಸರಳವಾಗಿರುವಂತಹ ಅಂಕಿಗಳನ್ನ ಕೊಟ್ಟಿದ್ದಾರೆ. ಏರಿಕೆ ಕ್ರಮ ಇಳಿಕೆ ಕ್ರಮಗಳ ಬಗ್ಗೆ ಲಕ್ಷ್ಯ ಇರಲಿ. ಓಕೆ, 11ನೇ ಪ್ರಶ್ನೆ, ಒಬ್ಬ ಕೆಲಸಗಾರನು 2 ವಾರಗಳಲ್ಲಿ 3010 ರೂಪಾಯಿಗಳನ್ನು ಸಂಪಾದಿಸುತ್ತಾನೆ. ಹಾಗಾದ್ರೆ ಅವನ ಒಂದು ದಿನದ ಸಂಪಾದನೆ ಎಷ್ಟು? 2 ವಾರ. 1 ವಾರ ಅಂದ್ರೆ 7 ದಿವಸ, 2 ವಾರ ಅಂತಂದ್ರೆ 14 ದಿವಸ. ಓಕೆ, ಎಷ್ಟಪ್ಪ? 14 ದಿವಸದೊಳಗೆ ಎಷ್ಟು ದುಡಿದಿದ್ದಾನ ಅವನು? 3010 ರೂಪಾಯಿಗಳನ್ನ ದುಡಿದಿದ್ದಾನ. ಹಾಗಾದ್ರೆ 3010 ರೂಪಾಯಿಗಳನ್ನ 14ರಿಂದ ಗುಣಿಸಿದ್ರೆ ನಮ್ಗೆ ಉತ್ತರ ಸಿಗ್ತದ. ಒಂದು ದಿನದ ಪಗಾರ 14 1 14, 14 2 28 ಆಯ್ತು. 30ರೊಳಗೆ 28 ಕಳೆದ್ರೆ 2 ಉಳಿತು, 2ರ ಮುಂದೆ 1 ಬಂದ್ರೆ 21 ಆಯ್ತು. 14 1 14, 21ರೊಳಗ 14 ಹೋದ್ರೆ 7, 14 5 70. ವಿದ್ಯಾರ್ಥಿಗಳೇ, ಈ ರೀತಿ ನೀವು ಇದನ್ನ ಬರ್ಕೊಂಡು ಮಾಡಿ ನೋಡ್ರಿ, ನಿಮಗ ಉತ್ತರ ಸಿಕ್ಕೇ ಸಿಗ್ತದ. ಸರಿನಾ? ಎಸ್, ಸರಿಯಾದ ಉತ್ತರ 215. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಒಂದು ರೈಲು ಗಾಡಿಯು ಬೆಳಗ್ಗೆ 7:15ಕ್ಕೆ ತಿರುಪತಿ ನಿಲ್ದಾಣದಿಂದ ಹೊರಟು ಬೆಂಗಳೂರು ನಿಲ್ದಾಣವನ್ನು ಮಧ್ಯಾಹ್ನ 13:10ಕ್ಕೆ ತಲುಪುತ್ತದೆ. ರೈಲು ಬೆಂಗಳೂರು ನಿಲ್ದಾಣವನ್ನು ತಲುಪಲು ತೆಗೆದುಕೊಂಡು ಸಮಯ ಎಷ್ಟು ಅಂದಿದ್ದಾರೆ. ಮೊದಲಿಗೆ ಪ್ರಶ್ನೆಯನ್ನ ಅರ್ಥ ಮಾಡ್ಕೊಳ್ರಿ. ರೈಲು ಗಾಡಿ ಬೆಳಗ್ಗೆ 7:15ಕ್ಕೆ ಬಿಟ್ಟದ,
ಇನ್ನು ಮಧ್ಯಾಹ್ನ 13:10 ಬಂದದ. ಏನು 13:10 ಅಂದ್ರೆ ನಾವು ಸಮಯವನ್ನ 24 ಗಂಟೆಗಳಲ್ಲಿ ನೋಡಿದಾಗ ನಾವು 12 ಆದ ಕೂಡಲೇ ಮತ್ತೆ ನಮ್ಮ ಗಡಿಯಾರದೊಳಗೆ ಏನಿರ್ತದ, 12 ಆದ ಕೂಡಲೇ ಮತ್ತೆ 1 2 3 4 ಹಿಂಗೆಲ್ಲ ಇರ್ತದೆ. ಆದ್ರೆ ಮಧ್ಯಾಹ್ನ 12 ಆದ ನಂತರ ಅದು 24 ಗಂಟೆಯ ಸಮಯದೊಳಗ, ರೈಲ್ವೆದೊಳಗೂ ಸಹಿತ ಹೆಂಗೆ ಟೈಮ್ ಹೇಳ್ತಾರೆ ಅಂದ್ರೆ 24 ಗಂಟೆಯ ರೀತಿಯೊಳಗ ಸಮಯವನ್ನು ಅಳಿತಾರೆ. ಹಂಗಾರೆ 12 ಆದ ಕೂಡಲೇ ಮಧ್ಯಾಹ್ನ 1ಕ್ಕೆ ಏನಂತ ಕರೀತಾರ, 13 ಅಂತ ಕರೀತಾರ. ಮಧ್ಯಾಹ್ನ 2ಕ್ಕೆ 14 ಅಂತ ಕರೀತಾರ, 15 16 ಹಿಂಗ ರಾತ್ರಿ 12 ಆಗೋದಕ್ಕೆ ಅದಕ್ಕೆ 24 ಅಂತ ಕರೀತಾರ. ಸರಿನಾ? ಅಥವಾ ಅದಕ್ಕೆ 0 ಅಂತ ಕರೀತಾರ. ಸರಿನಾ? ಓಕೆ. ಹಂಗಾರೆ 13:10 ಅಂದ್ರೆ ಎಷ್ಟಪ್ಪ? 12 ಆದ್ಮೇಲೆ 13 ಬರ್ತದ ಅಂದ್ರೆ ಅದು 1:10 ಅಂತ. ಮಧ್ಯಾಹ್ನ 1:10 ಮುಟ್ಟದ ಅಂತ. ಇನ್ಮೇಲೆ ನಿಮ್ಗೆ ಗೊತ್ತಾಕತ್ತೆ ಅನ್ಕೋತೇನೆ ನಾನು. ನೋಡ್ರಿ 7:15 ಆಯ್ತಾ? 7:15ರಿಂದ ಎನಸ್ರಿ 8 15 1 9 15. ಈ ರೀತಿ ಎನಸ್ರಿ. ಎಷ್ಟು ಸಿಂಪಲ್ ಇದೆ. 8 15 ಹೌದಾ? 8 15ಕ್ಕೆ 1 ಆಯ್ತು. 9 15 10 15 11 15 12 15 1 15 ಅಂತ ಅನ್ಕೋರಿ. ಎಷ್ಟಪ್ಪ? 1 2 3 4 5 6 ತಾಸು ಟೈಮ್ ತಗೊಂತದ. ಆದ್ರೆ 1:15ಕ್ಕೆ ಬಂದು ಮುಟ್ಟಿಲ್ಲ. ಅದು ಎಷ್ಟಕ್ಕೆ ಮುಟ್ಟ್ಯದ? 1:10ಕ್ಕೆ ಮುಟ್ಟ್ಯದ. 5 ನಿಮಿಷ ಕಡಿಮೆ ಐತೆ. 6 ತಾಸಿಗೆ 5 ನಿಮಿಷ ಕಡಿಮೆ ಐತೆ ಅಂದ್ರೆ 5 ತಾಸು 55 ನಿಮಿಷಗಳು ಅಂತ. ಹಿಂಗೆ ಈಸಿಯಾಗಿ ಎನಿಸಿದ್ರಿಪ್ಪ ಅಂದ್ರೆ ನಿಮಗೆ ಈಸಿಯಾಗಿ ಸಿಗ್ತದ. ಇಲ್ಲಂದ್ರೆ ಇನ್ನೂ ಒಂದು ಮಾಡ್ರಿ. 13:10 ಏನ್ ಮಾಡ್ರಿ? -7 15 ಮಾಡಿಬಿಡ್ರಲ್ಲ. ನೋಡೋಣ ಉತ್ತರ ಬರ್ತತನ. 10 5 ತೆಗೆದ್ರೆ 5 ಬಂತು. ಯಾಕಂದ್ರೆ ಇದು 0 ನಾವು ಕೈಲಾ ತಗೊಂಡು 10 ಮಾಡ್ಕೊಂಡಿವಿ. ಎಸ್, ಮಾತು ಇದ್ರ ಕೈಲಾ ಇಲ್ಲಿ ಕೊಟ್ಟಿವಿ. 11 2 ಹೋದ್ರೆ ಏನಾತಪ್ಪ? 11 2 ಹೋದ್ರ 9 ಆತು. ಹೌದಾ? ಓಕೆ. ಇಲ್ಲಿ ಮತ್ತೆ ಕೈಲಾ ಎಸ್ಕೊಂಡಿರಿ, ಇಲ್ಲಿ ಮತ್ತೆ ಕೈಲಾ ಕೊಡ್ತೀರಿ. ಇನ್ನು 3 8 ಕಳ್ಯಾಕ್ ಬರಂಗಿಲ್ಲ. 7 1 8, ಅದಕ್ಕೆ ಅದನ್ನ 13 ಮಾಡ್ಕೋತ್ರಿ. 13 8 ಹೋದ್ರ ಎಷ್ಟಪ್ಪ? ನೋಡ್ರಿ 13 8 ಹೋದ್ರ 5 ಇಲ್ಲ. ಇದು ಹಿಂಗೆ ಮಾಡಿದ್ರೆ ಉತ್ತರ ಬರುದಿಲ್ಲ. ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಸರಿನಾ? ಇಲ್ಲಿ ಮಾಡ್ಯಾನಲ್ಲ, ಇದೇ ರೀತಿಯಾಗಿ ನೀವು ಉತ್ತರವನ್ನ ಮಾಡ್ರಿ. ಓಕೆ. ಇದು ಕಳಿಯೋದದ ಅಂತೇಳಿ ನಾ ಮಾಡಿಲ್ಲ ಈಗ ಟ್ರೈ. ಈ ರೀತಿಯಾಗಿ ಟ್ರೈ ಮಾಡಿ. ಟೈಮ್ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಹಂಗೆ ಮಾಡಿದ್ರೆ ನಿಮಗೆ ಉತ್ತರ ಬರೋದಿಲ್ಲ. ಸರಿನಾ? 5 ಗಂಟೆ 55 ನಿಮಿಷ ಇದೆಯಲ್ಲ ಇಲ್ಲಿ ಆಪ್ಷನ್ದೊಳಗ. ಎಸ್, ಎಕ್ಸಾಕ್ಟ್ಲಿ ರೈಟ್. ಇನ್ನು ಮುಂದಿನ ಪ್ರಶ್ನೆಗೆ ನಾವು ಹೋಗೋಣಂತ. 13ನೇ ಪ್ರಶ್ನೆ ನೋಡ್ರಿ. ಒಬ್ಬ ತರಕಾರಿ ಇಲ್ಲಿ ಕೂಡಿಸೋದದ ನೋಡ್ರಿ. ಒಬ್ಬ ತರಕಾರಿ ವ್ಯಾಪಾರಿ ಎಷ್ಟದಪ್ಪ? 8 ಕಿಲೋಗ್ರಾಮ್ 200 ಗ್ರಾಮ್ ಟೊಮ್ಯಾಟೊ ಅದ ಅವನ ಕಡೆ. 5 ಕಿಲೋಗ್ರಾಮ್ 850 ಗ್ರಾಮ್ ಆಲೂಗಡ್ಡೆ ಅದ, ಬಟಾಟೆ ಅದ. ಇನ್ನು 3 ಕಿಲೋ 350 ಗ್ರಾಮ್ ಏನಿದೆಯಪ್ಪ? ಕ್ಯಾರೆಟ್ ಇದೆ. ಹಾಗಾದ್ರೆ ಅವನ ಬಳಿ ಇರುವಂತ ಒಟ್ಟು ತರಕಾರಿಯ ತೂಕ ಎಷ್ಟು ಅಂತ ಕೇಳಿದ್ರೆ ಇದನ್ನೆಲ್ಲ ಕೂಡಿಸ್ಬೇಕು. ಈಗ ನಾ ಬರ್ಕೊಂಡಿಲ್ಲ, ಹೆಂಗ್ ಬರ್ಕೊಂಡು ನೀವು ಪ್ಲಸ್ ಮಾಡ್ರಿ. ನೋಡ್ರಿ 0 0 0 ಇದೆ. ಕೊನೆಗೆ ಏನ್ ಬರ್ತದ? ಅದು 0ನೇ ಬರ್ತದ. ಇನ್ನು 2ನೇ ಸ್ಥಾನ ನೋಡ್ರಿ 0 ಅದ, 5 ಅದ, 5 ಅದ. 5 5 10 ಆಯ್ತು. ಎಸ್, ಇಲ್ಲಿ 1 ಕೈಲಾ ಕೊಟ್ರಿ. 2 8 10 10 3 13 13 1 14 ಬಂತು. ಮತ್ತೆ ಇಲ್ಲಿ ಕೈಲಾ ಕೊಟ್ರಿ. ಈ ಬಿಂದು ಹೆಂಗಿದೆಯಲ್ಲ, ಯಾಸ್ ಇಟ್ ಈಸ್ ಈ ಬಿಂದುವನ್ನು ನೀವು ಹಂಗ ಇಟ್ಕೋಬೇಕು. 3 ಸ್ಥಾನ ಆದ್ಮೇಲೆ ಇದೆ, ಹೌದಿಲ್ಲ? ಎಸ್, ಈ ಬಿಂದು ಹಿಂಗೆ ಇಟ್ಕೊಳ್ತೀರಿ. 8 5 ಎಷ್ಟಪ್ಪ? ಈಗ 8 5 13 13 3 16 16 1 17 17 kg 400 ಗ್ರಾಮ್ ಇರಬೇಕು. ಯಾವ ಆಪ್ಷನ್ ಇದ್ರೊಳಗಡೆ? ಎಸ್, ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್. 17 ಕಿಲೋ 400 ಗ್ರಾಮ್ ಇದೆ. ಎಸ್, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಮುಂದಿನ ಪ್ರಶ್ನೆ. ಒಂದು ಗಡಿಯಾರದಲ್ಲಿ ಸಮಯ 4 ಗಂಟೆ 50 ನಿಮಿಷಗಳಾಗಿವೆ. ಆ ಮುಳ್ಳುಗಳ ನಡುವೆ ಉಂಟಾಗಿರುವ ಕೋನ ಎಷ್ಟು? ಎಸ್, ನೋಡ್ರಿ ಗಡಿಯಾರನ್ನ ನೆನಪು ಮಾಡ್ಕೊಳ್ರಿ. ಇದೊಂದು ವೃತ್ತಾಕಾರದ ಗಡಿಯಾರ. ಹೌದಪ್ಪ? ಇದು 12. ಹೌದಾ? ಇದು 10. ಇದು 1, ಇದು 2, ಇದು 3, ಇದು 9, 3ರ ಬಾಜುಕ್ ಇದು 4.
ನೋಡ್ರಿ ಏನಾಗ್ಯದಪ್ಪ ಸಮಯ, ಇದು ಸೆಂಟರ್ ಏನಾಗ್ಯದ 4 ಗಂಟೆ 50 ನಿಮಿಷ ಆಗ್ಯದ. 4 ಗಂಟೆ ಅಂದ್ರೆ ಸಣ್ಣ ಮೂಳು 4ರ ಕಡೆ ಇರ್ಬೇಕಾ. ಇನ್ನು 50 ನಿಮಿಷ ಯಾವಾಗ ಆಗ್ತದಪ್ಪ? 9 ಬಂದ್ರೆ 45 ನಿಮಿಷದಾಗ, 10ಕ್ಕೆ ಬಂದ್ರೆ 50 ನಿಮಿಷಗಳು. ಓಕೆ, ಈ 10ರ ಕಡೆಗೆ ಬಂದ್ರೆ 50 ನಿಮಿಷ. ಕೋಣ ಯಾವ್ದಾಗತ್ತೆ ನೋಡ್ರಿ. ಹಾಗಾದ್ರೆ ಇಲ್ಲಿ ಕೊಟ್ಟಿದಾರ, ಇದು ಲಘು ಕೋಣ ಆಗತ್ತೇನು? ಲಘು ಕೋಣ ಆಗುದಿಲ್ಲ. ಲಘು ಕೋಣ ಹಿಂಗ್ ಬರಬೇಕು. ಲಂಬ ಕೋಣ ಆಗತ್ತನ? ಇಲ್ಲ, ಲಂಬ ಕೋಣ ಹಿಂಗ್ ಬರಬೇಕು. ಹೌದಾ? ಆನಂತರ ವಿಶಾಲ ಕೋಣ ಆಗತ್ತೆ ನೋಡ್ರಿ. ಸರಳ ಕೋಣ ಅಂದ್ರೆ ನೇರವಾದ ಒಂದು ಗೆರೆ, ವಿಶಾಲ ಕೋಣ ಅಂದ್ರೆ ಈ ರೀತಿ ಇರ್ತದ. ಎಕ್ಸಾಕ್ಟ್ಲಿ ಗಡಿಯಾರದೊಳಗೆ ಹೆಂಗದಪ್ಪ ಅಂತಂದ್ರೆ ಅದು ಈ ರೀತಿಯಾಗಿದೆ. ಇದೊಂದು ವಿಶಾಲ ಕೋಣ. ಸರಿಯಾದ ಉತ್ತರ ವಿಶಾಲ ಕೋಣ ವಿದ್ಯಾರ್ಥಿಗಳೇ. ನಾನು ಹಿಂದೆ ಹೇಳಿದ್ದೆ ಕೋಣಗಳ ಮೇಲೆ ನಿಮಗ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಹೇಳಿದ್ದೆ. ಸೊ ಇಲ್ಲಿ ಕೋಣಗಳ ಮೇಲೆ ಪ್ರಶ್ನೆ ಬಂದದ ನೋಡ್ರಿ. ಇನ್ನು ಮತ್ತೆ ಭಿನ್ನ ರಾಶಿ ಮೇಲೆ ಪ್ರಶ್ನೆ ಬಂದದ. ಕೊಟ್ಟಿರುವ ಭಿನ್ನ ರಾಶಿಗಳಲ್ಲಿ ಸಮಾನ ಭಿನ್ನ ರಾಶಿಗಳು ಯಾವುವು ಅಂತ ಕೇಳಿದಾರೆ. ಸಮಾನ ಭಿನ್ನ ರಾಶಿಗಳು ಅಂದ್ರೆ ಯಾವುದೇ ಒಂದು ಭಿನ್ನ ರಾಶಿಯನ್ನ ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಅಥವಾ ಭಾಗಿಸಿದಾಗ ಇನ್ನೊಂದು ಭಿನ್ನ ರಾಶಿ ಏನ್ ಬರ್ತದಲ್ಲ ಅದಕ್ಕೆ ಸಮಾನ ಭಿನ್ನ ರಾಶಿ ಅಂತ ಕರೀತಾರೆ. ಹಾಗಾದ್ರೆ ಇಲ್ಲಿ ನೋಡೋಣ. ಮೊದಲನೇದು ನೋಡ್ರಿ, ಆಪ್ಷನ್ ಎ ಅದ. ಇಲ್ಲಿ 9 ಬಂದದ, ಗುಣಾಕಾರ 3 3 9 ಆಗ್ಯದ ಅಂತ ಅನ್ಕೊಂಡು. ಹಂಗಾರೆ ಕೆಳಗಿಂದು ಕೂಡ 3ರಿಂದ ಗುಣಾಕಾರ ಆಗ್ಬೇಕು. 8 3 24 ಬರಬೇಕಾಗಿತ್ತು, ಬಂದಿಲ್ಲ, ಇದಲ್ಲ. ಇನ್ ಎರಡನೇದು ನೋಡ್ರಿ, 3 ಅದ 21 ಅದ. 21 ಬರ್ಬೇಕಾರ 3 7 21, 7 3 21 ಬಂತ, ಹೌದಿಲ್ಲ? ಕರೆಕ್ಟ್. ಹಂಗಾರ ಕೆಳಗಿಂದನು ಏನ್ ಮಾಡ್ಬೇಕು ನಾವು? 7ರಲ್ಲಿ ಗುಣಿಸಿದಾಗ ಉತ್ತರ ಬರ್ಬೇಕು. 7 7 49 ಬರ್ಬೇಕಾಗಿತ್ತು, 21 ಬಂದದ, ಇದು ಅಲ್ಲ. ಆಪ್ಷನ್ ಸಿ ನೋಡ್ರಿ, 5 ಅದ. 5 20 ಅಂದ್ರೆ ಇದನ್ನ 4ರಲ್ಲಿ ಗುಣಿಸಿದಾರೆ. 5 4 20 ಬಂತ. ಹಂಗ 9 ಸಹಿತ 4ರಲ್ಲಿ ಗುಣಿಸ್ಬೇಕು. 9 4 36 ಬಂತಲ್ಲ. ಹಾಗಾದ್ರೆ 5 5 9 ಅಂಶ ಏನಿದೆ ಇದನ್ನ 4ರಲ್ಲಿ ಗುಣಿಸಿದಾಗ 20 ಅಂಶ 36 ಛೇದ ಬರ್ತದ. ಹಾಗಾದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಅದು ಸರಿಯಾದ ಉತ್ತರ ವಿದ್ಯಾರ್ಥಿಗಳೇ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡ್ರಿ. ಕೊನೆಯ ಪ್ರಶ್ನೆ 16ನೆಯ ಪ್ರಶ್ನೆ ಅಪವರ್ತನಗಳ ಮೇಲೆ ಕೇಳಿದಾರ. ಅಪವರ್ತನಗಳು ಅಂತಂದ್ರ ಒಂದು ಅಂಕೆಯ ಮಗ್ಗಿಗಳು ಅಂತ, ಅಥವಾ ಅದರಿಂದ ಭಾಗ ಹೋಗುವ ಸಂಖ್ಯೆಗಳು ಅಥವಾ ಅದರ ಗುಣಿತಗಳು ಅಂತ. ಇಲ್ಲಿ 4 8 12 16 18 24 32 40 48 60 ಕೊಟ್ಟಿರುವ ಸಂಖ್ಯೆಗಳಲ್ಲಿ 8ರ ಅಪವರ್ತನಗಳು ಯಾವುವು ಅಂತ ಕೇಳಿದಾರ. 8ರ ಅಪವರ್ತನ ಅಂದ್ರ ಒಂದು ನೇರವಾಗಿ 8ರಿಂದ ಭಾಗ ಹೋಗ್ಬೇಕು ಅಥವಾ 8ರ ಮಗ್ಗಿ ಒಳಗೆ ಬರುವಂತ ಅಂಕಿಗಳಾಗಿರ್ತಾವ ನೋಡ್ರಿ. ಇದು 4 ಅಂತೂ 8ಕ್ಕಿಂತ ಸಣ್ಣದ, ಅದು ಬರ್ಲಿಕ್ಕೆ ಸಾಧ್ಯ ಇಲ್ಲ. 8ರ ಮಗ್ಗಿ ಒಳಗ 8 12 ಬರಲ್ಲ, 8 2 16 18 ಬರಲ್ಲ, 8 3 24 8 4 32 8 5 40 8 6 48 60 ಬರಲ್ಲ. ಇನ್ನ 64 ಬರ್ತದೆ ನೋಡ್ರಿ. ಯಾವ ಆಪ್ಷನ್ ಸರಿ ಅದ ನೋಡ್ರಿ. ಹಂಗಾರೆ ಮೊದಲೇ ಆಪ್ಷನ್ ನೋಡ್ರಿ, 8 8 2 16 8 3 24 8 4 32 8 5 40 8 6 48. ಎಸ್ ವಿದ್ಯಾರ್ಥಿಗಳೇ, ಆಪ್ಷನ್ ಎ ಇಸ್ ರೈಟ್. ಹೀಗೆ ಅಪವರ್ತನಗಳು ಅಂತ ಕೇಳಿರಂದ್ರ ಆ ಕೊಟ್ಟಿರುವ ಸಂಖ್ಯೆಯ ಮಗ್ಗಿಯ ಸಂಖ್ಯೆಗಳೇ ಅಪವರ್ತನಗಳಾಗಿರ್ತಾವ. ಓಕೆ ವಿದ್ಯಾರ್ಥಿಗಳೇ, ಇದು ಇಷ್ಟು ಗಣಿತದ ಪ್ರಶ್ನೆಗಳನ್ನ ನಾವು ಡಿಸ್ಕಷನ್ ಮಾಡೇವಿ. ಇನ್ನೇನು ನಾಳೆನ ನಿಮ್ಮ ಎಕ್ಸಾಮ್ ಅದ. ಸೊ ಚೆನ್ನಾಗಿ ಇನ್ನಷ್ಟು ಪ್ರಾಕ್ಟೀಸ್ ಅನ್ನ ಮಾಡ್ರಿ. ಎಕ್ಸಾಮ್ ಚೆನ್ನಾಗಿ ಬರೀರಿ. ಏನು ಅವಸರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೊಟ್ಟಿರುವ ಪ್ರಶ್ನೆಗಳನ್ನ ಓದಿ ಸರಿಯಾದ ಆಯ್ಕೆಗಳನ್ನ ಗುರುತಿಸ್ರಿ. ಅದರ ಜೊತೆಗೆ ಏನಪ್ಪಾ ಅಂದ್ರೆ ನೀವೆಷ್ಟು ಫಾಸ್ಟ್ ಆಗಿ ಓದಿ ಅರ್ಥ ಮಾಡ್ಕೊಳ್ತೀರೋ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಕೊಟ್ಟಿರುವ ಸಮಯದೊಳಗಡೆನ ನಾವು ಎಲ್ಲಾ 100 ಪ್ರಶ್ನೆಗಳಿಗೂ ಸಹಿತ ಉತ್ತರಿಸಬೇಕಾಗಿರ್ತದ. ಸರಿನಾ? ಓಕೆ ವಿದ್ಯಾರ್ಥಿಗಳೇ, ಸರಿಯಾಗಿ ಪ್ರಿಪರೇಷನ್ ಮಾಡ್ಕೊಳ್ರಿ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಆಲ್ ದಿ ಬೆಸ್ಟ್. ಓಕೆ, ಧನ್ಯವಾದಗಳು.